ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾದ Su-34 ಫೈಟರ್ ಜೆಟ್ ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೂರ ಹಾರುವ ಟ್ಯಾಕ್ಟಿಕಲ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಹೇಳಬಹುದು. ಇದರ ರೇಂಜ್ ಅಂದರೆ ಕೆಲವೊಂದು ಸ್ಟ್ರಾಟಜಿಕ್ ಬಾಂಬರ್ಸ್ಗಳ ಮಟ್ಟಕ್ಕೆ ಇದೆ. ಇದು ಕೇವಲ ಯುದ್ಧ ವಿಮಾನವಲ್ಲ ಸ್ನೇಹಿತರೆ, ದೀರ್ಘಕಾಲ ಗಗನದಲ್ಲಿ ಉಳಿಯುವ ಶಕ್ತಿ, ಡೀಪ್ ಪೆನೆಟ್ರೇಷನ್ ಮಿಷನ್ಸ್, ಲಾಂಗ್ ಡಿಸ್ಟೆನ್ಸ್ ರಿಕಾನೆಸೆನ್ಸ್ ಎಲ್ಲಕ್ಕೂ ಇದು ಸೂಪರ್ ಫಿಟ್ ಆಗಿದೆ. ಪಾಶ್ಚಾತ್ಯ ದೇಶಗಳ ಫೈಟರ್ ಜೆಟ್ಸ್ಗಳು ಸಾಮಾನ್ಯವಾಗಿ ಹೊರಗಡೆ ಫ್ಯೂಯಲ್ ಟ್ಯಾಂಕ್ಸ್ಗಳನ್ನು ಹಾಕಿಕೊಂಡು ಹಾರುತ್ತವೆ. ಆದರೆ ರಷ್ಯಾದ ಫೈಟರ್ ಜೆಟ್ಸ್ಗಳು ಅಂಥ ಟ್ಯಾಂಕ್ಸ್ಗಳನ್ನು ಬಳಸೋದು ತುಂಬ ಕಡಿಮೆ. ಯಾಕೆ ಅಂದರೆ ಅವುಗಳಲ್ಲೇ ಇಷ್ಟು ಇಂಟರ್ನಲ್ ಫ್ಯೂಯಲ್ ಇರುತ್ತವೆ, ಎಕ್ಸ್ಟ್ರಾ ಟ್ಯಾಂಕ್ಸ್ಗಳ ಅಗತ್ಯವಿಲ್ಲ ಹಾಗೂ ಡ್ರ್ಯಾಗ್ ಕಡಿಮೆ, ಸ್ಪೀಡ್ ಬೆಟರ್, ವೆಪನ್ ಹಾರ್ಡ್ ಪಾಯಿಂಟ್ಸ್ಗಳು ಕೂಡ ಫ್ರೀ ಆಗಿರುತ್ತವೆ. ಆದರೆ ಇತ್ತೀಚೆಗೆ ಒಂದು ರೇರ್ ಸೈಟ್ ಕಂಡುಬಂದಿದೆ. Su-34 ಮೇಲೆ 3 PTB-3000 ಎಕ್ಸ್ಟರ್ನಲ್ ಫ್ಯೂಯಲ್ ಟ್ಯಾಂಕ್ಸ್ಗಳು. ಪ್ರತಿ ಟ್ಯಾಂಕ್ 3000 ಲೀಟರ್ ಫ್ಯೂಯಲ್ ಸಾಮರ್ಥ್ಯ ಹೊಂದಿದೆ. ಇದರಿಂದ ಗೊತ್ತಾಗಿದ್ದು ಏನು ಅಂದರೆ ಈ ಯುದ್ಧ ವಿಮಾನವನ್ನು ಇಂಟರ್ ಕಾಂಟಿನೆಂಟಲ್ ರೇಂಜ್ಗೆ ಕಾನ್ಫಿಗರ್ ಮಾಡಬಹುದು, ಅಂದರೆ ಖಂಡಾಂತರ ಹಾರಾಟಕ್ಕೂ ಕೇಪಬಲ್ ಆಗಬಹುದು. Su-34 ಅನ್ನೋದು ಹಳೆಯ ಸೋವಿಯತ್ ಕಾಲದ Su-27 ಫೈಟರ್ ಜೆಟ್ನಿಂದ ಡೆವಲಪ್ ಆದ ಯುದ್ಧ ವಿಮಾನವಾಗಿದೆ. Su-27 ಆಗಲೇ 20ನೇ ಶತಮಾನದಲ್ಲಿ ಜಗತ್ತಿನಲ್ಲೇ ಲಾಂಗೆಸ್ಟ್ ರೇಂಜ್ ಫೈಟರ್ ಜೆಟ್ ಆಗಿತ್ತು. ಆದರೆ Su-34 ಅಂದರೆ ಅದಕ್ಕಿಂತಲೂ ದೊಡ್ಡದು. ಸುಮಾರು 50% ಹೆಚ್ಚು ವೆಯ್ಟ್, ಮೋರ್ ಸೈಜ್, ಮೋರ್ ಫ್ಯೂಯಲ್ ಕೆಪಾಸಿಟಿ, ಫ್ಯೂಯಲ್ ಎಫಿಷಿಯೆಂಟ್ ಇಂಜಿನ್ಸ್ಗಳು, ಕಾಂಪೋಸಿಟ್ ಮೆಟೀರಿಯಲ್ಸ್ ಯೂಸೇಜ್ ಇವೆಲ್ಲ ಸೇರಿ ರೇಂಜ್ ಭಾರಿ ಹೆಚ್ಚಾಗಿದೆ. Su-27 ಇಂಟರ್ನಲ್ ಫ್ಯೂಯಲ್ ಟ್ಯಾಂಕ್ ಮೇಲೆ ಮ್ಯಾಕ್ಸಿಮಮ್ ರೇಂಜ್ ಸುಮಾರು 4000 ಕಿಲೋಮೀಟರ್ ಹೊಂದಿದ್ದು, Su-34 ಇಂಟರ್ನಲ್ ಫ್ಯೂಯಲ್ ಮೇಲೆ ರೇಂಜ್ ಸುಮಾರು 4800 ಕಿಲೋಮೀಟರಿಂದ 5000 ಕಿಲೋಮೀಟರನ್ನು ಹೊಂದಿದೆ. ಇಂಟರ್ ಕಾಂಟಿನೆಂಟಲ್ ರೇಂಜ್ ಅಂದರೆ 5500 ಕಿಲೋಮೀಟರ್ಗಿಂತ ಮೇಲ್ಪಟ್ಟು, ಅಂದರೆ Su-34 ಈಗಾಗಲೇ ಆ ಲಿಮಿಟ್ನ ಹತ್ತಿರದಲ್ಲೇ ಇದೆ. ಈಗ 3000 ಲೀಟರ್ ಡ್ರಾಪ್ ಟ್ಯಾಂಕ್ಸ್ ಹಾಕಿದರೆ Su-34 ರೇಂಜ್ ಹೋಗಬಹುದು ಸುಮಾರು 8000 ಕಿಲೋಮೀಟರ್ನಷ್ಟು. ಅಂದರೆ ಪ್ರಾಕ್ಟಿಕಲಿ ಏನರ್ಥ, ಮಾಸ್ಕೋನಿಂದ ವಾಷಿಂಗ್ಟನ್ DC ತನಕ ಹಾರಲು ಸಾಧ್ಯ. ಆದರೆ ಒಂದು ರಿಯಾಲಿಟಿ ಇಲ್ಲಿದೆ, ಇದು ಫೆರಿ ಫ್ಲೈಟ್ ರೇಂಜ್ ಮಾತ್ರ. ಅಂದರೆ ವೆಪನ್ಸ್ಗಳನ್ನು ಅಳವಡಿಸಲಾಗಿರುವುದಿಲ್ಲ, ಮ್ಯಾನುವರಿಂಗ್ ಇಲ್ಲ ಹಾಗೂ ಪರ್ಫೆಕ್ಟ್ ಫ್ಲೈಟ್ ಪ್ರೊಫೈಲ್, ನೋ ಕಂಬ್ಯಾಟ್ ಲೋಡ್. ಕಂಬ್ಯಾಟ್ ಮಿಷನ್ ಮಾಡಿದರೆ ಫ್ಯೂಯಲ್ ಕನ್ಸಂಪ್ಷನ್ ತುಂಬ ಹೆಚ್ಚಾಗುತ್ತೆ. ಅಂದರೆ ಇಂಟರ್ ಕಾಂಟಿನೆಂಟಲ್ ಡಿಸ್ಟೆನ್ಸ್ ಕಂಬ್ಯಾಟ್ ಮಿಷನ್ಸ್ ಮಾಡೋದು ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ. ಆದರೆ ವೆಪನ್ಸ್ ಇಲ್ಲದಿದ್ದರೂ ಕೂಡ ಇದು ಎಲೆಕ್ಟ್ರಾನಿಕ್ ರೆಕಾನಸೆನ್ಸ್, ರೆಡಾರ್ ಸರ್ವಿಲೆನ್ಸ್, ಫೋಟೋ ಇಂಟೆಲಿಜೆನ್ಸ್ ಮಿಷನ್ಸ್ಗಳಿಗೆ ಬಳಸಬಹುದು. ಅಂದರೆ ವೆಪನ್ಸ್ಗಳು ಇಲ್ಲದಿದ್ದರೂ ಕೂಡ ಸ್ಟ್ರಾಟಜಿಕ್ ರೋಲ್ಗಳನ್ನು ಪ್ಲೇ ಮಾಡಬಹುದು. ಭವಿಷ್ಯದಲ್ಲಿ Su-34 ಲಾಂಗೆಸ್ಟ್ ರೇಂಜ್ ಫೈಟರ್ ಜೆಟ್ನ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಯಾಕೆ ಅಂದರೆ ಚೀನಾ ತನ್ನ 6ನೇ ತಲೆಮಾರಿನ ಫೈಟರ್ ಜೆಟ್ಗಳ ಡೆವಲಪ್ ಮಾಡ್ತಾ ಇದೆ. ಅದು ಸೈಜ್ನಲ್ಲಿ ಕೂಡ Su-34ಗಿಂತ ದೊಡ್ಡದಾಗಿರಬಹುದು, ರೇಂಜ್ನಲ್ಲೂ ಕೂಡ ಹೆಚ್ಚು, ಸ್ಟೆಲ್ತ್ ಕೆಪಬಿಲಿಟಿ ಕೂಡ ಅಡ್ವಾನ್ಸ್ಡ್ ಆಗಿರಲಿದೆ. ಆದರೆ Su-34 ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. 2024ರಲ್ಲಿ ಒಂದು ಮಿನಿಯೇಚರೈಸ್ಡ್ ಕ್ರೂಸ್ ಮಿಸೈಲ್ ಬಂದಿದೆ. KH-101 ಹಾಗೂ 102 ಫ್ಯಾಮಿಲಿ ವೇರಿಯಂಟ್ ಆದ ಹಾಗೂ ಇದರ ರೇಂಜ್ ಸುಮಾರು 5500 ಕಿಲೋಮೀಟರ್.
ಚಿಕ್ಕ ಸೈಜ್ ಆದರೂ ರೇಂಜ್ ಕಾಂಪ್ರಮೈಸ್ ಆಗಿಲ್ಲ. Su-34 ಪ್ರೊಡಕ್ಷನ್ಸ್ ಕೂಡ ವೇಗವಾಗಿ ಹೆಚ್ಚಾಗಲಿದೆ. 2022 ನಂತರ ಪ್ರೊಡಕ್ಷನ್ ಡಬಲ್ ಆಗಿದೆ. ಪ್ರತಿ ವರ್ಷ ಸುಮಾರು 30 ಏರ್ಕ್ರಾಫ್ಟ್ಗಳು ಡೆಲಿವರಿ ಆಗ್ತಿದೆ. ಅಂದರೆ ಫ್ಯೂಚರ್ನಲ್ಲಿ ಹೊಸ ಮಿಸೈಲ್ಸ್ಗಳು, ಹೊಸ ಸೆನ್ಸಾರ್ಗಳು, ಹೊಸ ಸಿಸ್ಟಮ್ಗಳು, ಲಾಂಗ್ ರೇಂಜ್ ಸ್ಟ್ರೈಕ್ ಕೇಪಬಿಲಿಟಿ ಎಲ್ಲವೂ ಇನ್ನಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೆ. ಇನ್ನೊಂದು ಬಿಗ್ ಪಾಸಿಬಿಲಿಟಿ ಏನು ಅಂದರೆ ಭವಿಷ್ಯದಲ್ಲಿ Su-34ಗೆ Su-57 ಫೈಟರ್ ಜೆಟ್ನಲ್ಲಿ ಬಳಸುವ AL-51F ಇಂಜಿನ್ಗಳನ್ನು ಇಂಟಿಗ್ರೇಟ್ ಮಾಡಬಹುದು. ಇದರಿಂದ ಫ್ಯೂಯಲ್ ಎಫಿಷಿಯನ್ಸಿ ಹೆಚ್ಚಾಗುತ್ತೆ, ಮೇಂಟೆನೆನ್ಸ್ ಕಡಿಮೆಯಾಗುತ್ತದೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ರೇಂಜ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಆದರೆ ಫ್ಯೂಚರ್ನಲ್ಲಿ Su-34 ಟ್ರೂ ಇಂಟರ್ಕಾಂಟಿನಲ್ ಸ್ಟ್ರಾಟಜಿಕ್ ಮಿಷನ್ಸ್ಗಳನ್ನು ಕೂಡ ಮಾಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಲಾಂಗ್ ರೇಂಜ್ ಏವಿಯೇಷನ್ ಕಮಾಂಡ್ನ ಅಡಿಯಲ್ಲಿ ಸ್ಟ್ರಾಟಜಿಕ್ ಏರ್ಕ್ರಾಫ್ಟ್ ರೋಲ್ ಕೂಡ ಇದಕ್ಕೆ ಸಿಗಬಹುದು. ಇದರ ಇಂಪ್ಯಾಕ್ಟ್ ಕೇವಲ ರಷ್ಯಾಕ್ಕೆ ಮಾತ್ರ ಅಲ್ಲ. ಅಲ್ಜೀರಿಯಾ ದೇಶವು 2026ರಿಂದ Su-34 ಯುದ್ಧ ವಿಮಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತು ಫ್ಯೂಚರ್ ಎಕ್ಸ್ಪೋರ್ಟ್ ಕ್ಲೈಂಟ್ಸ್ಗಳಿಗೂ ಕೂಡ ಇದು ದೊಡ್ಡ ಗೇಮ್ ಚೇಂಜರ್ ಆಗಬಹುದು. ಒಂದು ಟ್ಯಾಕ್ಟಿಕಲ್ ಫೈಟರ್ ಜೆಟ್ ಆಗಿ ಹುಟ್ಟಿದ Su-34 ಇವತ್ತು ಸ್ಟ್ರಾಟಜಿಕ್ ಏರ್ಕ್ರಾಫ್ಟ್ನ ಮಟ್ಟಕ್ಕೆ ಎವಾಲ್ವ್ ಆಗ್ತಾ ಇದೆ. ರೇಂಜ್, ಪವರ್, ಟೆಕ್ನಾಲಜಿ, ಅಪ್ಗ್ರೇಡ್ಸ್ ಎಲ್ಲವೂ ಸೇರಿ ಇದು ಫ್ಯೂಚರ್ ವಾರ್ಫೇರ್ನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ರೋಲ್ ಪ್ಲೇ ಮಾಡೋ ಏರ್ಕ್ರಾಫ್ಟ್ ಆಗ್ತಾ ಹೋಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.